ಹೆಸರು ನಿಜ ಸಂತ್ರಸ್ತರು ಅಂತೇಳಿ ಲೋಕಾಯುಕ್ತ ಹೇಳ್ತಾ ಇದೆ. ಭೂಮಿ ಖರೀದಿ ಮಾಡಿದ್ರಲ್ಲಿ ದಾನದಲ್ಲಿ ಪ್ರಭಾವ ಬೀರಿಲ್ಲ ಲೋಕಾಯುಕ್ತ ಹೇಳ್ತಿರೋದು. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿದ್ದಾರೆ. ಆಗ ಯಾವುದೇ ಕಾನೂನು ತೊಡಕು ಇರಲಿಲ್ಲ. 5,95,000ಕ್ಕೆ 3 ಎಕರೆ 24 ಗುಂಟೆ ಜಮೀನು ಖರೀದಿ ಮಾಡಿದ್ದಾರೆ. 3 ಎಕರೆ ಜಮೀನು ಖರೀದಿ ಮಾಡುವಾಗ ಯಾವುದೇ ಒತ್ತಡವಿರಲಿಲ್ಲ. ಕಾನೂನು ಬಾಹಿರ ನೋಂದಣಿ ಶುಲ್ಕದಲ್ಲಿ ಮೋಸ ಮಾಡಿಲ್ಲ. 2010ರಲ್ಲಿ ಕೂಡ ದಾನಪತ್ರ ನೀಡುವಾಗ ಅಂದರೆ ಪಡ್ಕೊಂಡದನ್ನು ಸಹೋದರಿ ಕೊಡುವಾಗ ಕೂಡ ಕಾನೂನಾತ್ಮಕವಾಗಿಯೇ ನಡೆದಿದೆ, ತಪ್ಪಾಗಿಲ್ಲ. ಜಮೀನನ್ನು ಮುಡಾ ವಶಕ್ಕೆ ಪಡೆದಾಗ ನಿಯಮ ಪ್ರಕಾರವೇ ಆಗಿದೆ. ಆದರೆ 14 ಸೈಟ್ಗಳನ್ನು ಮರುಹಂಚಿಕೆ ಮಾಡುವಾಗ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬರುತ್ತೆ ಪಾಯಿಂಟ್. ಬಟ್ ಯಾರು? CM ನೋ, CM ಪತ್ನಿನ ನೋ. CM ಪತ್ನಿ ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಮನವಿ ಮಾಡಿಲ್ಲ. ಈಗ ನಮ್ಮ ಪ್ರಶ್ನೆ, ಮತ್ತೆ ವೈಟ್ನರ್ ಹಿಂದೆ ಏನಿದೆ ಹೇಳಬೇಕಲ್ಲ ಲೋಕಾಯುಕ್ತ. ಆದರೆ ಮುಡಾ ಅಧಿಕಾರಿಗಳ ಜೊತೆ ನಡೆದಿರೋ ಪತ್ತೆ ವ್ಯವಹಾರದಲ್ಲಿ ಲೋಪ ಇದೆ. ಅಧಿಕಾರಿಗಳು ಏನೋ ಬಕೆಟ್ ಹಿಡಿಯೋಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಯ್ಯೋ CM ಪತ್ನಿದ ಮಾಡ್ಬೋಣ, ನಾಳೆ ಒಳ್ಳೆ ಪೋಸ್ಟ್ ಸಿಗುತ್ತೆ, ಏನೋ ಅವರವರೇ ಮಾಡ್ಕೊಂಡು. ಸಾರ್ ಏನಮ್ಮ, ಭೂಮಾಲೀಕ ದೇವರಾಜು ಭೂಮಿ ಮಾರುವಾಗ ಮಾಹಿತಿ ಮುಚ್ಚಿಟ್ಟಿದ್ರು, ಸಿಕ್ಕಾಕೋತಾರೆ. ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ. ಭೂಮಿಯನ್ನು ಮುಡಾ ವಶಕ್ಕೆ ಪಡೆದಿದ್ದ ಮಾಹಿತಿಯನ್ನು ಮುಚ್ಚಿಟ್ಟಿದ್ರು, ಲೋಪ ಆಗಿದೆ. ತಿಳಿಯದೆ ಮಲ್ಲಿಕಾರ್ಜುನ್ ದೇವರಾಜ್ ಬಳಿ ಜಮೀನು ಖರೀದಿ ಮಾಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಸಿಕ್ಕಾಕೊಳ್ಳೋದಿಲ್ಲ, ಒನ್ಸ್ ಅಗೇನ್ ದೇವರಾಜ್ ಸಿಕ್ಕಾಕೋತಾರೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಉತ್ತರ ಸಿಕ್ಕಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ರೈಟ್, ಇಷ್ಟು. ಸೊ ರಿಪಬ್ಲಿಕ್ ಕನ್ನಡ ಮಾತ್ರ ಇಡೀ ಕರ್ನಾಟಕದಲ್ಲಿ ಹೇಳಿದ್ದು, ಸಿದ್ದರಾಮಯ್ಯನಿಗೆ ಇದು ಏನೂ ಆಗೋದಿಲ್ಲ. 2 ಪಾಯಿಂಟ್ ಇದ್ದದ್ದು. ಹಿಂಗೆ ಮಾಡಿ ಅಂತ ನೀವು ಫೋನ್ ಮಾಡಿದ್ರಾ, ಪತ್ರ ಬರೆದಿದ್ರಾ, ಅಥವಾ ಪಾರ್ಟಿ ಕೊಟ್ಟಿದ್ರಾ, ಕರೆದುಬಿಟ್ಟು ಒಂದು ಸಿಟ್ಟಿಂಗ್ ಮಾಡೋಣ, ಹಂಗೆ ಏನಾದರೂ ಆಗಿತ್ತ. ಹಾಗಂತ ಯಾರೋ ಒಬ್ಬ ಅಧಿಕಾರಿ ಸುಳ್ಳು ಹೇಳಿದ್ರು ಕೂಡ ಸಿಕ್ಕಾಕೊಬಿಡ್ತಾಯಿದ್ರು CM. ಅರ್ಥ ಆಯ್ತಾ ನಿಮಗೆ? ಸುಳ್ಳು ಹೇಳಿದ್ರು ಕೂಡ ಸಿಕ್ಕಾಕೋತಾಯಿದ್ರು ಸರ್. ಅಥವಾ ಪತ್ರ ಬರೆದ್ರೆ ಕೊಡಬೇಕಲ್ಲ ನೀವು. ಪತ್ರ ಬರೆದ್ರೆ ನೀವು ಕೊಡಬೇಕು, ಆ ಪತ್ರ ಕಾಪಿ. ಮತ್ತು ಫೋನ್ ಮಾಡಿದ್ರಾ? ಮಾಡಿದ್ರು. ಯಾವಾಗ ಮಾಡಿದರು? ಡ್ಯಾಶ್ ಇಲ್ಲ. ಒತ್ತಡ ಹೇರಿದ್ರು. ಒತ್ತಡ ಅಂದರೆ ಹೆಂಗಿರ್ತದೆ? ಒತ್ತಡ ಅಂದರೆ ಮಾಡಿಕೊಡ್ಬೇಕು ಅಂತ ಗನ್ನಿಡೋದಲ್ಲ. ಒತ್ತಡ ಅಂದರೆ ಹೆಂಗಿರ್ತದೆ ಅಂತಂದರೆ, ಬಾಪ ಒಂದು ಪಾರ್ಟಿ ಮಾಡೋಣ ಅಂತಂದ್ಬಿಟ್ಟು ಖುಷಿಯಲ್ಲಿ ಹೇಳೋದು, ಅದು ಕೂಡ ಒಂದು ಒತ್ತಡನೇ. ಅವನು ಹೇಳಿದ್ರು ಕೂಡ ನಡೀತಿತ್ತು. ಯಾರಾದ್ರೂ ಇಲ್ಲ ಸರ್, ಆಫೀಸ್ಗೆ ಎಲ್ಲ ಕರ್ಕೊಂಡು ಒಳ್ಳೆ ಪಾರ್ಟಿ ಗಿಟ್ಟಿ ಚಿಕನಿಗೆ ಹೆಸರು ನಿಜ ಸಂತ್ರಸ್ತರು ಅಂತೇಳಿ ಲೋಕಾಯುಕ್ತ ಹೇಳ್ತಾ ಇದೆ. ಭೂಮಿ ಖರೀದಿ ಮಾಡಿದ್ರಲ್ಲಿ ದಾನದಲ್ಲಿ ಪ್ರಭಾವ ಬೀರಿಲ್ಲ ಲೋಕಾಯುಕ್ತ ಹೇಳ್ತಿರೋದು. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿದ್ದಾರೆ. ಆಗ ಯಾವುದೇ ಕಾನೂನು ತೊಡಕು ಇರಲಿಲ್ಲ. 5,95,000ಕ್ಕೆ 3 ಎಕರೆ 24 ಗುಂಟೆ ಜಮೀನು ಖರೀದಿ ಮಾಡಿದ್ದಾರೆ. 3 ಎಕರೆ ಜಮೀನು ಖರೀದಿ ಮಾಡುವಾಗ ಯಾವುದೇ ಒತ್ತಡವಿರಲಿಲ್ಲ. ಕಾನೂನು ಬಾಹಿರ ನೋಂದಣಿ ಶುಲ್ಕದಲ್ಲಿ ಮೋಸ ಮಾಡಿಲ್ಲ. 2010ರಲ್ಲಿ ಕೂಡ ದಾನಪತ್ರ ನೀಡುವಾಗ ಅಂದರೆ ಪಡ್ಕೊಂಡದನ್ನು ಸಹೋದರಿ ಕೊಡುವಾಗ ಕೂಡ ಕಾನೂನಾತ್ಮಕವಾಗಿಯೇ ನಡೆದಿದೆ, ತಪ್ಪಾಗಿಲ್ಲ. ಜಮೀನನ್ನು ಮುಡಾ ವಶಕ್ಕೆ ಪಡೆದಾಗ ನಿಯಮ ಪ್ರಕಾರವೇ ಆಗಿದೆ. ಆದರೆ 14 ಸೈಟ್ಗಳನ್ನು ಮರುಹಂಚಿಕೆ ಮಾಡುವಾಗ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬರುತ್ತೆ ಪಾಯಿಂಟ್. ಬಟ್ ಯಾರು? CM ನೋ, CM ಪತ್ನಿನ ನೋ. CM ಪತ್ನಿ ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಮನವಿ ಮಾಡಿಲ್ಲ. ಈಗ ನಮ್ಮ ಪ್ರಶ್ನೆ, ಮತ್ತೆ ವೈಟ್ನರ್ ಹಿಂದೆ ಏನಿದೆ ಹೇಳಬೇಕಲ್ಲ ಲೋಕಾಯುಕ್ತ. ಆದರೆ ಮುಡಾ ಅಧಿಕಾರಿಗಳ ಜೊತೆ ನಡೆದಿರೋ ಪತ್ತೆ ವ್ಯವಹಾರದಲ್ಲಿ ಲೋಪ ಇದೆ. ಅಧಿಕಾರಿಗಳು ಏನೋ ಬಕೆಟ್ ಹಿಡಿಯೋಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಯ್ಯೋ CM ಪತ್ನಿದ ಮಾಡ್ಬೋಣ, ನಾಳೆ ಒಳ್ಳೆ ಪೋಸ್ಟ್ ಸಿಗುತ್ತೆ, ಏನೋ ಅವರವರೇ ಮಾಡ್ಕೊಂಡು. ಸಾರ್ ಏನಮ್ಮ, ಭೂಮಾಲೀಕ ದೇವರಾಜು ಭೂಮಿ ಮಾರುವಾಗ ಮಾಹಿತಿ ಮುಚ್ಚಿಟ್ಟಿದ್ರು, ಸಿಕ್ಕಾಕೋತಾರೆ. ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ. ಭೂಮಿಯನ್ನು ಮುಡಾ ವಶಕ್ಕೆ ಪಡೆದಿದ್ದ ಮಾಹಿತಿಯನ್ನು ಮುಚ್ಚಿಟ್ಟಿದ್ರು, ಲೋಪ ಆಗಿದೆ. ತಿಳಿಯದೆ ಮಲ್ಲಿಕಾರ್ಜುನ್ ದೇವರಾಜ್ ಬಳಿ ಜಮೀನು ಖರೀದಿ ಮಾಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಸಿಕ್ಕಾಕೊಳ್ಳೋದಿಲ್ಲ, ಒನ್ಸ್ ಅಗೇನ್ ದೇವರಾಜ್ ಸಿಕ್ಕಾಕೋತಾರೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಉತ್ತರ ಸಿಕ್ಕಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ.
ರೈಟ್. ಇಷ್ಟು. ಸೊ ರಿಪಬ್ಲಿಕ್ ಕನ್ನಡ ಮಾತ್ರ ಇಡೀ ಕರ್ನಾಟಕದಲ್ಲಿ ಹೇಳಿದ್ದು, ಸಿದ್ದರಾಮಯ್ಯನಿಗೆ ಇದು ಏನೂ ಆಗೋದಿಲ್ಲ. ಎರಡೇ ಪಾಯಿಂಟ್ ಇದ್ದದ್ದು. ಹಿಂಗೆ ಮಾಡಿ ಅಂತ ನೀವು ಫೋನ್ ಮಾಡಿದ್ರಾ, ಪತ್ರ ಬರೆದಿದ್ರಾ, ಅಥವಾ ಪಾರ್ಟಿ ಕೊಟ್ಟಿದ್ರಾ, ಕರೆದುಬಿಟ್ಟು ಒಂದು ಸಿಟ್ಟಿಂಗ್ ಮಾಡೋಣ ಹಂಗೆ ಏನಾದರೂ ಆಗಿತ್ತ. ಹಾಗಂತ ಯಾರೋ ಒಬ್ಬ ಅಧಿಕಾರಿ ಸುಳ್ಳು ಹೇಳಿದರೂ ಕೂಡ ಸಿಕ್ಕಾಕೊಬಿಡ್ತಾ ಇದ್ರು. ಸಿ ಎಂ ಅರ್ಥ ಆಯ್ತಾ ನಿಮಗೆ? ಸುಳ್ಳು ಹೇಳಿದರೂ ಕೂಡ ಸಿಕ್ಕಾಕೋತಾ ಇದ್ರು ಸರ್. ಅಥವಾ ಪತ್ರ ಬರೆದ್ರೆ ಕೊಡಬೇಕಲ್ಲ ನೀವು. ಪತ್ರ ಬರೆದ್ರೆ ನೀವು ಕೊಡಬೇಕು, ಆ ಪತ್ರ ಕಾಪಿ. ಮತ್ತು ಫೋನ್ ಮಾಡಿದ್ರಾ, ಮಾಡಿದ್ರು. ಯಾವಾಗ ಮಾಡಿದರು, ಡ್ಯಾಶ್ ಇರ್ತದೆ. ಇಲ್ಲ, ಒತ್ತಡ ಹೇರಿದ್ರೆ. ಒತ್ತಡ ಅಂದರೆ ಹೆಂಗಿರ್ತದೆ? ಒತ್ತಡ ಅಂದರೆ ಮಾಡಿಕೊಡ್ಬೇಕು ಅಂತ ಗನ್ನಿಡೋದಲ್ಲ. ಒತ್ತಡ ಅಂದರೆ ಹೆಂಗಿರ್ತದೆ ಅಂತಂದರೆ, ಬಾಪ ಒಂದು ಪಾರ್ಟಿ ಮಾಡೋಣ ಅಂತಂದ್ಬಿಟ್ಟು ಖುಷಿಯಲ್ಲಿ ಹೇಳೋದು, ಅದು ಕೂಡ ಒಂದು ಒತ್ತಡನೇ. ಅವನು ಹೇಳಿದ್ರು ಕೂಡ ನಡೀತಿತ್ತು. ಯಾರಾದ್ರೂ ಇಲ್ಲ ಸರ್, ಆಫೀಸ್ಗೆ ಎಲ್ಲ ಕರ್ಕೊಂಡು ಒಳ್ಳೆ ಪಾರ್ಟಿ ಗಿಟ್ಟಿ ಚಿಕನ್ ಗೀಸರು ನಿಜ ಸಂತ್ರಸ್ತರು ಅಂತೇಳಿ ಲೋಕಾಯುಕ್ತ ಹೇಳ್ತಾ ಇದೆ. ಭೂಮಿ ಖರೀದಿ ಮಾಡಿದ್ರಲ್ಲಿ ದಾನದಲ್ಲಿ ಪ್ರಭಾವ ಬೀರಿಲ್ಲ, ಲೋಕಾಯುಕ್ತ ಹೇಳ್ತಿರೋದು. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿದ್ದಾರೆ. ಆಗ ಯಾವುದೇ ಕಾನೂನು ತೊಡಕು ಇರಲಿಲ್ಲ. 5,95,000ಕ್ಕೆ 3 ಎಕರೆ 24 ಗುಂಟೆ ಜಮೀನು ಖರೀದಿ ಮಾಡಿದ್ದಾರೆ. 3 ಎಕರೆ ಜಮೀನು ಖರೀದಿ ಮಾಡುವಾಗ ಯಾವುದೇ ಒತ್ತಡವಿರಲಿಲ್ಲ. ಕಾನೂನು ಬಾಹಿರ ನೋಂದಣಿ ಶುಲ್ಕದಲ್ಲಿ ಮೋಸ ಮಾಡಿಲ್ಲ. 2010ರಲ್ಲಿ ಕೂಡ ದಾನಪತ್ರ ನೀಡುವಾಗ, ಅಂದರೆ ಪಡ್ಕೊಂಡದನ್ನು ಸಹೋದರಿ ಕೊಡುವಾಗ ಕೂಡ ಕಾನೂನಾತ್ಮಕವಾಗಿಯೇ ನಡೆದಿದೆ, ತಪ್ಪಾಗಿಲ್ಲ. ಜಮೀನನ್ನು ಮುಡಾ ವಶಕ್ಕೆ ಪಡೆದಾಗ ನಿಯಮ ಪ್ರಕಾರವೇ ಆಗಿದೆ. ಆದರೆ 14 ಸೈಟ್ಗಳನ್ನು ಮರುಹಂಚಿಕೆ ಮಾಡುವಾಗ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬರುತ್ತೆ ಪಾಯಿಂಟ್. ಬಟ್ ಯಾರು? ಸಿ ಎಂ? ನೋ. ಸಿ ಎಂ ಪತ್ನಿನ? ನೋ. ಸಿ ಎಂ ಪತ್ನಿ ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಮನವಿ ಮಾಡಿಲ್ಲ. ಈಗ ನಮ್ಮ ಪ್ರಶ್ನೆ, ಮತ್ತೆ ವೈಟ್ನರ್ ಹಿಂದೆ ಏನಿದೆ ಹೇಳಬೇಕಲ್ಲ ಲೋಕಾಯುಕ್ತ. ಆದರೆ ಮುಡಾ ಅಧಿಕಾರಿಗಳ ಜೊತೆ ನಡೆದಿರೋ ಪತ್ತೆ ವ್ಯವಹಾರದಲ್ಲಿ ಲೋಪ ಇದೆ. ಅಧಿಕಾರಿಗಳು ಏನೋ ಬಕೆಟ್ ಹಿಡಿಯೋಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಯ್ಯೋ ಸಿ ಎಂ ಪತ್ನಿದ ಮಾಡ್ಬಿಡೋಣ, ನಾಳೆ ಒಳ್ಳೆ ಪೋಸ್ಟ್ ಸಿಗುತ್ತೆ, ಏನೋ ಅವರವರೇ ಮಾಡ್ಕೊಂಡು. ಸಾರ್ ಏನಮ್ಮ, ಭೂಮಾಲೀಕ ದೇವರಾಜು ಭೂಮಿ ಮಾರುವಾಗ ಮಾಹಿತಿ ಮುಚ್ಚಿಟ್ಟಿದ್ರು, ಸಿಕ್ಕಾಕೋತಾರೆ. ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ. ಭೂಮಿಯನ್ನು ಮುಡಾ ವಶಕ್ಕೆ ಪಡೆದಿದ್ದ ಮಾಹಿತಿಯನ್ನು ಮುಚ್ಚಿಟ್ಟಿದ್ರು, ಲೋಪ ಆಗಿದೆ. ತಿಳಿಯದೆ ಮಲ್ಲಿಕಾರ್ಜುನ್ ದೇವರಾಜ್ ಬಳಿ ಜಮೀನು ಖರೀದಿ ಮಾಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಸಿಕ್ಕಾಕೊಳ್ಳೋದಿಲ್ಲ, ಒನ್ಸ್ ಅಗೇನ್ ದೇವರಾಜ್ ಸಿಕ್ಕಾಕೋತಾರೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಉತ್ತರ ಸಿಕ್ಕಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ರೈಟ್. ಇಷ್ಟು. ಸೊ ರಿಪಬ್ಲಿಕ್ ಕನ್ನಡ ಮಾತ್ರ ಇಡೀ ಕರ್ನಾಟಕದಲ್ಲಿ ಹೇಳಿದ್ದು, ಸಿದ್ದರಾಮಯ್ಯನಿಗೆ ಇದು ಏನೂ ಆಗೋದಿಲ್ಲ. ಎರಡೇ ಪಾಯಿಂಟ್ ಇದ್ದದ್ದು. ಹಿಂಗೆ ಮಾಡಿ ಅಂತ ನೀವು ಫೋನ್ ಮಾಡಿದ್ರಾ, ಪತ್ರ ಬರೆದಿದ್ರಾ, ಅಥವಾ ಪಾರ್ಟಿ ಕೊಟ್ಟಿದ್ರಾ, ಕರೆದುಬಿಟ್ಟು ಒಂದು ಸಿಟ್ಟಿಂಗ್ ಮಾಡೋಣ ಹಂಗೆ ಏನಾದರೂ ಆಗಿತ್ತ. ಹಾಗಂತ ಯಾರೋ ಒಬ್ಬ ಅಧಿಕಾರಿ ಸುಳ್ಳು ಹೇಳಿದರೂ ಕೂಡ ಸಿಕ್ಕಾಕೊಬಿಡ್ತಾ ಇದ್ರು. ಸಿ ಎಂ ಅರ್ಥ ಆಯ್ತಾ ನಿಮಗೆ? ಸುಳ್ಳು ಹೇಳಿದರೂ ಕೂಡ ಸಿಕ್ಕಾಕೋತಾ ಇದ್ರು ಸರ್. ಅಥವಾ ಪತ್ರ ಬರೆದ್ರೆ ಕೊಡಬೇಕಲ್ಲ ನೀವು. ಪತ್ರ ಬರೆದ್ರೆ ನೀವು ಕೊಡಬೇಕು, ಆ ಪತ್ರ ಕಾಪಿ. ಮತ್ತು ಫೋನ್ ಮಾಡಿದ್ರಾ, ಮಾಡಿದ್ರು. ಯಾವಾಗ ಮಾಡಿದ್ರು, ಡ್ಯಾಶ್ ಇರ್ತದೆ. ಇಲ್ಲ, ಒತ್ತಡ ಹೇರಿದ್ರೆ. ಒತ್ತಡ ಅಂದರೆ ಹೆಂಗಿರ್ತದೆ? ಒತ್ತಡ ಅಂದರೆ ಮಾಡಿಕೊಡ್ಬೇಕು ಅಂತ ಗನ್ನಿಡೋದಲ್ಲ. ಒತ್ತಡ ಅಂದರೆ ಹೆಂಗಿರ್ತದೆ ಅಂತಂದರೆ, ಬಾಪ ಒಂದು ಪಾರ್ಟಿ ಮಾಡೋಣ ಅಂತಂದ್ಬಿಟ್ಟು ಖುಷಿಯಲ್ಲಿ ಹೇಳೋದು, ಅದು ಕೂಡ ಒಂದು ಒತ್ತಡನೇ. ಅವನು ಹೇಳಿದ್ರು ಕೂಡ ನಡೀತಿತ್ತು. ಯಾರಾದ್ರೂ ಇಲ್ಲ ಸರ್, ಆಫೀಸ್ಗೆ ಎಲ್ಲ ಕರ್ಕೊಂಡು ಒಳ್ಳೆ ಪಾರ್ಟಿ ಗಿಟ್ಟಿ ಚಿಕನ್ ಗೀಸರು ನಿಜ ಸಂತ್ರಸ್ತರು ಅಂತೇಳಿ ಲೋಕಾಯುಕ್ತ ಹೇಳ್ತಾ ಇದೆ. ಭೂಮಿ ಖರೀದಿ ಮಾಡಿದ್ರಲ್ಲಿ ದಾನದಲ್ಲಿ ಪ್ರಭಾವ ಬೀರಿಲ್ಲ, ಲೋಕಾಯುಕ್ತ ಹೇಳ್ತಿರೋದು. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿದ್ದಾರೆ. ಆಗ ಯಾವುದೇ ಕಾನೂನು ತೊಡಕು ಇರಲಿಲ್ಲ. 5,95,000ಕ್ಕೆ 3 ಎಕರೆ 24 ಗುಂಟೆ ಜಮೀನು ಖರೀದಿ ಮಾಡಿದ್ದಾರೆ. 3 ಎಕರೆ ಜಮೀನು ಖರೀದಿ ಮಾಡುವಾಗ ಯಾವುದೇ ಒತ್ತಡವಿರಲಿಲ್ಲ. ಕಾನೂನು ಬಾಹಿರ ನೋಂದಣಿ ಶುಲ್ಕದಲ್ಲಿ ಮೋಸ ಮಾಡಿಲ್ಲ. 2010ರಲ್ಲಿ ಕೂಡ ದಾನಪತ್ರ ನೀಡುವಾಗ, ಅಂದರೆ ಪಡ್ಕೊಂಡದನ್ನು ಸಹೋದರಿ ಕೊಡುವಾಗ ಕೂಡ ಕಾನೂನಾತ್ಮಕವಾಗಿಯೇ ನಡೆದಿದೆ, ತಪ್ಪಾಗಿಲ್ಲ. ಜಮೀನನ್ನು ಮುಡಾ ವಶಕ್ಕೆ ಪಡೆದಾಗ ನಿಯಮ ಪ್ರಕಾರವೇ ಆಗಿದೆ. ಆದರೆ 14 ಸೈಟ್ಗಳನ್ನು ಮರುಹಂಚಿಕೆ ಮಾಡುವಾಗ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬರುತ್ತೆ ಪಾಯಿಂಟ್. ಬಟ್ ಯಾರು?
ಸಿ ಎಮ್ಮ ನೋ. ಸಿ ಎಂ ಪತ್ನಿನ ನೋ. ಸಿ ಎಂ ಪತ್ನಿ ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಮನವಿ ಮಾಡಿಲ್ಲ. ಈಗ ನಮ್ಮ ಪ್ರಶ್ನೆ, ಮತ್ತು ವೈಟ್ನರ್ ಹಿಂದೆ ಏನಿದೆ ಹೇಳಬೇಕಲ್ಲ ಲೋಕಾಯುಕ್ತ. ಆದರೆ ಮೂಢ ಅಧಿಕಾರಿಗಳ ಜೊತೆ ನಡೆದಿರೋ ಪತ್ತೆ ವ್ಯವಹಾರದಲ್ಲಿ ಲೋಪ ಇದೆ. ಅಧಿಕಾರಿಗಳು ಏನೋ ಬಕೆಟ್ ಹಿಡಿಯೋಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಯ್ಯೋ ಸಿ ಎಂ ಪತ್ನಿದ ಮಾಡ್ಬೋಣ, ನಾಳೆ ಒಳ್ಳೆ ಪೋಸ್ಟ್ ಸಿಗುತ್ತೆ, ಏನೋ ಅವರವರೇ ಮಾಡ್ಕೊಂಡು. ಸಾರ್ ಏನಮ್ಮ, ಭೂಮಾಲೀಕ ದೇವರಾಜು ಭೂಮಿ ಮಾರುವಾಗ ಮಾಹಿತಿ ಮುಚ್ಚಿಟ್ಟಿದ್ರು, ಸಿಕ್ಕಾಕೋತಾರೆ. ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ. ಭೂಮಿಯನ್ನು ಮುಡಾವಶಕ್ಕೆ ಪಡೆದಿದ್ದ ಮಾಹಿತಿಯನ್ನು ಮುಚ್ಚಿಟ್ಟಿದ್ರು, ಲೋಪ ಆಗಿದೆ. ತಿಳಿಯದೆ ಮಲ್ಲಿಕಾರ್ಜುನ್ ದೇವರಾಜ್ ಬಳಿ ಜಮೀನು ಖರೀದಿ ಮಾಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಸಿಕ್ಕಾಕೊಳ್ಳೋದಿಲ್ಲ, ಒನ್ಸ್ ಅಗೇನ್ ದೇವರಾಜ್ ಸಿಕ್ಕಾಕೋತಾರೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಉತ್ತರ ಸಿಕ್ಕಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ರೈಟ್, ಇಷ್ಟು. ಸೊ ರಿಪಬ್ಲಿಕ್ ಕನ್ನಡ ಮಾತ್ರ ಇಡೀ ಕರ್ನಾಟಕದಲ್ಲಿ ಹೇಳಿದ್ದು, ಸಿದ್ದರಾಮಯ್ಯರಿಗೆ ಇದು ಏನೂ ಆಗೋದಿಲ್ಲ. ಎರಡೇ ಪಾಯಿಂಟ್ ಇದ್ದದ್ದು. ಹಿಂಗೆ ಮಾಡಿ ಅಂತ ನೀವು ಫೋನ್ ಮಾಡಿದ್ರಾ, ಪತ್ರ ಬರೆದಿದ್ರಾ, ಅಥವಾ ಪಾರ್ಟಿ ಕೊಟ್ಟಿದ್ರಾ, ಕರೆದುಬಿಟ್ಟು ಒಂದು ಸಿಟ್ಟಿಂಗ್ ಮಾಡೋಣ, ಹಂಗೆ ಏನಾದರೂ ಆಗಿತ್ತ. ಹಾಗಂತ ಯಾರೋ ಒಬ್ಬ ಅಧಿಕಾರಿ ಸುಳ್ಳು ಹೇಳಿದರೂ ಕೂಡ ಸಿಕ್ಕಾಕೊಬಿಡ್ತಾಯಿದ್ರು ಸಿ ಎಂ. ಅರ್ಥ ಆಯ್ತಾ ನಿಮಗೆ? ಸುಳ್ಳು ಹೇಳಿದರೂ ಕೂಡ ಸಿಕ್ಕಾಕೋತಾಯಿದ್ರು ಸರ್. ಅಥವಾ ಪತ್ರ ಬರೆದ್ರೆ ಕೊಡಬೇಕಲ್ಲ ನೀವು. ಪತ್ರ ಬರೆದ್ರೆ ನೀವು ಕೊಡಬೇಕು, ಆ ಪತ್ರ ಕಾಪಿ. ಮತ್ತು ಫೋನ್ ಮಾಡಿದ್ರಾ? ಮಾಡಿದ್ರು. ಯಾವಾಗ ಮಾಡಿದರು? ಡ್ಯಾಶ್ ಇಲ್ಲ. ಒತ್ತಡ ಹೇರಿದ್ರೆ, ಒತ್ತಡ ಅಂದರೆ ಹೆಂಗಿರ್ತದೆ? ಒತ್ತಡ ಅಂದರೆ ಮಾಡಿಕೊಡ್ಬೇಕು ಅಂತ ಗನ್ನಿಡೋದಲ್ಲ. ಒತ್ತಡ ಅಂದರೆ ಹೆಂಗಿರ್ತದೆ ಅಂತಂದರೆ, ಬಾಪ ಒಂದು ಪಾರ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಖುಷಿಯಲ್ಲಿ ಹೇಳೋದು, ಅದು ಕೂಡ ಒಂದು ಒತ್ತಡನೇ. ಅವನು ಹೇಳಿದ್ರು ಕೂಡ ನಡೀತಿತ್ತು. ಯಾರಾದ್ರೂ ಇಲ್ಲ ಸರ್ ಆಫೀಸ್ಗೆ ಎಲ್ಲ ಕರ್ಕೊಂಡು